ತಾನೇ ಬರ್ಲಗತ್ತು. ಹೌದ್ ಹೌದ್ ಮ್ಯಾಗ ಹೊತ್ತು ಬೆಳೆದದ. ಹೌದು ಹೊತ್ತಿನೊಳಗಿಂದ ಸೂಕ್ಷ್ಮ ಶಬ್ದ ಬರ್ಲಗತ್ತು. ಹೌದು ಮತ್ತೆ ಕೆಲವು ವರ್ಷ ಆದ ಬಳಿಕ ನಾರದ ಋಷಿಗಳು ಅದೇ ದಾರಿಗೋಟ್ ಹೊಂಟಾರ. ಹೌದು ಹೊತ್ತಿನೊಳಗ ಸಪ್ಪಳ ಕೇಳಿಸಲಗತ್ತ, ರಾಮನಾಮ ಶಬ್ದ ಬರ್ಲಗತ್ತು. ಹೌದು ತೆಗೆದು ನೋಡ್ತಾರ, ಒಳಗು ವಾಲ್ಯಾ ಕೋಳಿ ಅದಾನ. ಹೌದು ಆಹಾ, ನಾ ಹಿಂದ ಒಮ್ಮೆ ಇವನಿಗೆ ಹೇಳಿ ಹೋಗ್ಯದ, ಇವನ ಕರ್ಮ ನಾಶ ಐತನ್ನ. ಹೌದು ಹೌದು ಆ ಯಾಳಿಗೆ ಅವನ ತಲೆ ಮ್ಯಾಗ ಹಸ್ತಿಟ್ಟ. ವಾಲ್ಯಾ ಕೋಳಿ 60,000 ವರ್ಷ ಮಾಡುವುದ ಕರ್ಮ ರಾಮನಾಮನು ಶಬ್ದದಿಂದ ನಾಶ ಆಯ್ತು. ಹೌದು ಮುಂದ ಅವನೇ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿ ಋಷಿಯಾಗಿ ಜಗತ್ತದಾಗ ಶತಕೋಟಿ ರಾಮಾಯಣ ಬರೆದಿಟ್ಟ ಬಂಧುಗಳೇ. ಹೌದ್ ಹೌದ್ ಹೌದು ಯಾರು ಬರೆದಿಟ್ಟ? ಶತಕೋಟಿ ರಾಮಾಯಣ ಬರೆದಿಟ್ಟ. ಸಂಘ ಯಾರ್ದು ಮಾಡ್ದ? ವಾಲ್ಯಾ ಕೋಳಿ ನಾರದ ಋಷಿಗಳ ಸಂಘ ಮಾಡಿ ಜಗತ್ತದ ಲಾಭ ತಗೊಂಡ, ಜನ್ಮದ ಲಾಭ ತಗೊಂಡ. ಹೌದು ಮತ್ತ ಕಲ್ಮೇಶ್ ಮಾಸ್ತರ ತಿಳ್ಕೋವ್ರ ನೀ ಇದ್ದಿದೆ ಅಂದ್ರ ರೂಟ್ ಹಿಡಿತಿದ್ದು. ಹೌದ್ ಹೌದು ರೂಟ್ ಬ್ಯಾರೆ ಹಿಡಿತಿದ್ದು. ಹೌದು ನಾವು ತಾಲೂಕು ತರ ಬಂದಿದ್ವಿ, ನನಗ್ ತುಳಿತೀನಿ, ಹೌದು ನನಗ್ ಮಣ್ಣು ಕೊಡ್ತಿ. ಓ ಕಲ್ಮೇಶ್ ಮಾಸ್ತರ, ನಿಂದು ಗಡಿಗೆ ಸುಟ್ಟಿಲ್ಲ. ಒಂದೇ ಪಾಲ್ ಧರ್ಮ ಉಳ್ದದಂದ್ರ ನಿಮ್ಮ ಧರ್ಮ ಹ್ಯಾಂಗ ಉಳ್ದದ? ಕಮ್ಮಿ ಆಗ್ಯದಿಲ್ಲ ಹತ್ತರ. ಅರ್ಥ ತ್ರಿತ ದ್ವಾಪಾರ ಕಲಿ ಧರ್ಮ ಹೆಚ್ಚಾಗಿಬೇಕಾಗಿತ್ತ, ಧರ್ಮ ಕಮ್ಮಿ ಐತಲ್ಲ ಅಂದ್ರ. ಒಂದೇ ಪಾಲ್ ಉಳ್ದಂದ್ರಿ ಇದು ಬಿ ಹೋಗ್ತದತ್ತಾರ ಅವ್ರ ಮುಂದ. ಇಲ್ಲೇ ಹೇಳೋದದ, ಜಗತ್ತೇನ ನಡ್ದದನ? ನಡ್ದಾದ. ಮಳಿ ಬರ್ತದತ್ತೆ ನಿಲ್ಲತಿ? ಬರ್ತದ. ಎದರಿಂದ ಬರ್ತದ? ಒಂದು ಪಾಲ ಧರ್ಮ ಏನದ? ಒಂದೇ ಪಾಲದ ಧರ್ಮದ ಪ್ರಭಾವದಿಂದ ಜಗತ್ತೇ ನಡೆದದ ಕಲ್ಮೇಶ್ ಮಾಸ್ತರ. ಹೌದು ಒಂದೇ ಪಾಲದಾಗ ಇಟ್ಟು ತಾಕತ್ತದ. ಹೌದು ಒಂದೇ ಪಾಲದಾಗ ಎಷ್ಟು ತಾಕತ್ತದ. ದಾನದ ಬಗ್ಗೆ ಏನೇನು ಉದಾಹರಣೆ ಕೊಟ್ಟಿ? ಕೊಟ್ಟಾರಿಪ್ಪ ಬಾಳ. ಯಾನೇನು ಕೊಟ್ರ ಹೇಳುದದ ಈಗ. ಹೌದು ಯಾರು? ಗುಡ್ಡಾಪುರ ದಾನಮ್ಮ ತಾಯಿ ಲಿಂಗಮ್ಮ. ನಿಂಗಮ್ಮ ಹೋಗಿ ದಾನಮ್ಮ ಆಗ್ಬೇಕಂದ್ರ 4 ಡಜನ್ ಬಾಳಿಕೆ ಒಯ್ದಿಳತ್ತ ಕಲ್ಯಾಣ ಪಟ್ಟಣದೊಳಗ. ಕಲ್ಮೇಶ್ ಮಾಸ್ತರ್ ಹೋಗಳ ಭೇಟಿಯಾಗಿ ಹೋಗಳಕ್ಕೆ ಇಟ್ಟೆ ಒಯ್ಲಿಗತ್ತಿದಂತೇಳಿ. ಹೌದೌದು ನಮ್ಮ ತಾಯಿ. ಹ್ಯಾಂಗ್ರಿ ಏನ್ ಹೇಳಗತ್ತೀರಿ? ಒಂದು ಬುಟ್ಟಿ ತುಂಬ ಒಯ್ದಾಳ ಅಂದ್ರೆ ಕರೆಕ್ಟ್ 4 ಡಜನ್ ಅಂದ್ರೆ ಅಟ್ಟೆ ಒಯ್ದಿಳಕಿ. ಉದಾಹರಣೆ ಕೊಡ್ಬೇಕು. ಹೌದಾ? ಸತ್ಯ ಗಪ್ಪು ಕೂತಿರ್ಬೇಕು, ಅಂತ ಸುಳ್ಳು ಮಾತಾಡು. ಹೌದು ಹ್ಯಾಂಗ ಹ್ಯಾಂಗ? ಕೋಟ ಬೋರಪ್ಪಣ ರೇಟುನು ಬೋರ್. ಹೌದೌದು ಸುಳ್ಳು ಮಾತಾಡು.